ನಮಸ್ಕಾರ ಗೆಳೆಯರೇ, ಇವತ್ತು ನಾನು ನಿಮಗೆ 30ರ ಹರೆಯದ ಕಾವ್ಯಳ ಜೀವನದಲ್ಲಿ ಅಕಸ್ಮಾತ್ತಾಗಿ ಅರಳಿದ ಒಂದು ಸುಂದರ ಪ್ರೇಮದ ಕಥೆಯನ್ನು ಹೇಳುತ್ತೇನೆ. ಕಾವ್ಯ ವೃತ್ತಿಯಿಂದ ವಾಸ್ತುಶಿಲ್ಪಿಯಾಗಿದ್ದಳು, ಆದರೆ ಅವಳ ಮನಸ್ಸು ಮಾತ್ರ ಹೊಸ ಹೊಸ ಕನಸುಗಳ ಒಂದು ರಂಗಭೂಮಿಯಾಗಿತ್ತು. ಉದ್ದನೆಯ ಕಪ್ಪು ಕೂದಲು, ಸೌಮ್ಯವಾದ ನಗು ಮತ್ತು ಮಾತು ಎಲ್ಲರ ಗಮನವನ್ನು ಸೆಳೆಯುವ ಅವಳ ಆಕರ್ಷಕ ವ್ಯಕ್ತಿತ್ವಕ್ಕೆ ಕಾರಣವಾಗಿತ್ತು. ಅವಳ ಮಾತು ಸರಳವಾದರೂ ಆಳವಾದ ಭಾವನೆಗಳನ್ನು ವ್ಯಕ್ತಪಡಿಸುವ ಕಲೆ ಅವಳಿಗೆ ಸಿದ್ಧಿಸಿತ್ತು. ನಗರದ ಗದ್ದಲದಿಂದ ದೂರ ಒಂದು ಶಾಂತವಾದ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದ ಅವಳ ಜೀವನ ಅದೆಷ್ಟೋ ವರ್ಷಗಳಿಂದ ಒಂಟಿತನ ಮತ್ತು ಕೆಲಸದ ನಡುವೆ ಸಿಲುಕಿತ್ತು. ಒಂದು ಮಳೆಗಾಲದ ಸಂಜೆ ತನ್ನ ವಾಸ್ತುಶಿಲ್ಪದ ಪುಸ್ತಕಗಳ ಹುಡುಕಾಟದಲ್ಲಿ ಅವಳು ಹಳೆಯ ಪುಸ್ತಕದ ಮಳಿಗೆಯೊಂದಕ್ಕೆ ಕಾಲಿಟ್ಟಳು. ಹೊರಗೆ ಸುರಿಯುತ್ತಿದ್ದ ಮಳೆಯ ರಭಸಕ್ಕೆ ಮಳಿಗೆಯ ಒಳಗಿನ ವಾತಾವರಣವೂ ಇನ್ನಷ್ಟು ರೊಮ್ಯಾಂಟಿಕ್ ಆಗಿತ್ತು. ಆಗ ಆಕೆಯ ಕಣ್ಣುಗಳು ಪುಸ್ತಕದ ರಾಶಿಯ ಹಿಂದೆ ಕುಳಿತು ಯಾವುದೋ ಹಳೆಯ ಕವನ ಸಂಕಲನವನ್ನು ಓದುತ್ತಿದ್ದ ಯುವಕನ ಮೇಲೆ ನಿಂತವು. ಅವನ ಹೆಸರು ಅರ್ಜುನ್. ಸ್ನಾಯುಪೂರ್ಣ ಮೈಕಟ್ಟು, ಸುಂದರವಾದ ಗಡ್ಡ ಮತ್ತು ಆಳವಾದ ಕಣ್ಣುಗಳನ್ನು ಹೊಂದಿದ್ದ ಅವನು ತನ್ನದೇ ಲೋಕದಲ್ಲಿ ಮಗ್ನನಾಗಿದ್ದ. ಅವನ ಹುಬ್ಬುಗಳ ನಡುವಿನ ಸೂಕ್ಷ್ಮ ಗೆರೆಗಳು ಅವನ ಆಲೋಚನೆಯ ತೀವ್ರತೆಯನ್ನು ಸಾರುತ್ತಿದ್ದವು. ಇದ್ದಕ್ಕಿದ್ದಂತೆ ಅವನು ತಲೆ ಎತ್ತಿ ನೋಡಿದಾಗ ಕಾವ್ಯಳ ಹೃದಯ ಒಮ್ಮೆ ನಡುಗಿದಂತೆ ಭಾಸವಾಯಿತು. ಅವನ ಕಣ್ಣುಗಳು ಕಾವ್ಯಳ ಮೇಲೆ ನೆಟ್ಟಾಗ ಅಲ್ಲಿ ಸುತ್ತಲಿನ ಲೋಕವೇ ಸ್ತಬ್ಧವಾದಂತೆ ಎನಿಸಿತು. ಆ ಮೌನದಲ್ಲಿ ಸಾವಿರಾರು ಮಾತುಗಳು ವಿನಿಮಯವಾದವು. ಕಾವ್ಯ ಒಂದು ಕ್ಷಣ ಅವನ ಅಂದಕ್ಕೆ ಬೆರಗಾದಳು. ಅವನ ಆಕರ್ಷಕ ನಗು ಮತ್ತು ಸೌಮ್ಯವಾದ ಮಾತು ಅವಳ ಮನಸ್ಸಿನಲ್ಲಿ ಆಳವಾಗಿ ಉಳಿದವು. ಯಾವ ಪುಸ್ತಕ ಹುಡುಕುತ್ತಿದ್ದೀರಾ ಎಂದು ಅವನು ಕನ್ನಡದಲ್ಲಿ ಕೇಳಿದ ಧ್ವನಿ ಇಂಪಾದ ಕವಿತೆಯಂತೆ ಇತ್ತು. ಅವಳು ತಡಬಡಾಯಿಸುತ್ತಾ ತನ್ನ ಪುಸ್ತಕದ ಬಗ್ಗೆ ಹೇಳಿದಳು. ಆಗ ಅರ್ಜುನ್ ತಾನು ಓದುತ್ತಿದ್ದ ಪುಸ್ತಕದ ಒಂದು ಪುಟವನ್ನು ತೋರಿಸಿ, ಪ್ರೇಮದ ತೀವ್ರತೆ ಈ ಕವನದಲ್ಲಿ ಮಾದಕವಾಗಿ ಅಡಗಿದೆ ಎಂದಾಗ ಕಾವ್ಯಳ ಕೆನ್ನೆಗಳು ಕೆಂಪಾದವು. ಆತ ಅವಳ ಕೈಯಿಂದ ಪುಸ್ತಕವನ್ನು ತೆಗೆದುಕೊಂಡು ಅವಳ ಬಳಿ ಇಟ್ಟಾಗ ಅವರ ಕೈಗಳು ಆಕಸ್ಮಿಕವಾಗಿ ಸ್ಪರ್ಶವಾದವು. ಆ ಸ್ಪರ್ಶ ಒಂದು ಮಿಂಚಿನಂತೆ ಅವಳ ದೇಹದಲ್ಲಿ ಹಾದು ಹೋಯಿತು. ಅಂದಿನಿಂದ ಆ ಅರ್ಜುನ್ನ ಮಾತು ಮತ್ತು ಆಳವಾದ ಕಣ್ಣುಗಳು ಕಾವ್ಯಳ ಮನಸ್ಸಿನಿಂದ ದೂರವಾಗಲಿಲ್ಲ. ರಾತ್ರಿಯೆಲ್ಲ ಅವಳು ತನ್ನ ಕೋಣೆಯಲ್ಲಿ ಕುಳಿತು ಅವನನ್ನೇ ನೆನಪಿಸಿಕೊಳ್ಳುತ್ತಿದ್ದಳು. ಅವನ ಕೈ ಸ್ಪರ್ಶದ ಆಹ್ಲಾದಕರ ಅನುಭವವು ಪದೇ ಪದೇ ಅವಳಿಗೆ ರೋಮಾಂಚನ ಉಂಟು ಮಾಡುತ್ತಿತ್ತು. ತನ್ನ ವಾಸ್ತುಶಿಲ್ಪದ ಕೆಲಸದಲ್ಲಿ ಏಕಾಗ್ರತೆ ಕಳೆದುಕೊಂಡಳು. ಅವಳಿಗೆ ತನ್ನ ಹಳೆಯ ಏಕತಾನತೆಯ ಜೀವನ ಬೇಸರವೆನಿಸಿತು. ಆಕೆಯ ಪ್ರತಿಯೊಂದು ಕನಸು ಅವನ ಸುತ್ತವೇ ಗಿರಕಿ ಹೊಡೆಯುತ್ತಿತ್ತು. ಆ ಒಂದು ಕ್ಷಣದ ಸ್ಪರ್ಶವು ಅವಳಿಗೆ ವರ್ಷಗಳಿಂದ ಕಳೆದು ಹೋಗಿದ್ದ ಯಾವುದೋ ಸಂತೋಷವನ್ನು ಮರಳಿ ತಂದಂತೆ ಅನಿಸಿತು. ತನ್ನ ಒಂಟಿತನವನ್ನು ಕೊನೆಗಾಣಿಸಲು ಅರ್ಜುನ್ನಂತಹ ಒಬ್ಬ ಜೀವದ ಅವಶ್ಯಕತೆ ಇದೆ ಎಂದು ಅವಳು ಪ್ರಪ್ರಥಮ ಬಾರಿಗೆ ಒಪ್ಪಿಕೊಂಡಳು. ಹೇಗಾದರೂ ಮಾಡಿ ಅರ್ಜುನ್ನನ್ನು ಮತ್ತೆ ಭೇಟಿಯಾಗಬೇಕು ಎಂದು ನಿರ್ಧರಿಸಿದ ಕಾವ್ಯ 3 ದಿನಗಳ ನಂತರ ಅದೇ ಪುಸ್ತಕದ ಮಳಿಗೆಗೆ ಹೋದಳು. ಅವನು ಅಲ್ಲಿರಲಿಲ್ಲ, ಆದರೆ ಆ ಮಳಿಗೆಯ ಕೆಲಸಗಾರರಿಂದ ಅವನು ಪ್ರತಿ ಗುರುವಾರ ಸಾಯಂಕಾಲ ಹತ್ತಿರದ ಮೌನದ ಕಾಫಿ ಎಂಬ ಸ್ಥಳಕ್ಕೆ ಹೋಗುತ್ತಾನೆಂಬ ವಿಷಯ ತಿಳಿಯಿತು. ಅದೇ ದಿನ ಕಾವ್ಯ ಆ ಕಾಫಿ ಶಾಪ್ಗೆ ಹೋದಳು. ಅಲ್ಲಿ ಅರ್ಜುನ್ ಕನ್ನಡಿಯಂತೆ ಹೊಳೆಯುವ ಟೇಬಲ್ ಮೇಲೆ ಕಾಫಿಯ ಲೋಟ ಹಿಡಿದು ಕವನ ಬರೆಯುವುದರಲ್ಲಿ ಮಗ್ನನಾಗಿದ್ದ. ಅವಳು ಅವನ ಪಕ್ಕದ ಟೇಬಲ್ನಲ್ಲಿ ಕುಳಿತಾಗ ಅವನು ಅವಳನ್ನು ನೋಡಿ ನಕ್ಕ. ನಿಮ್ಮ ನಿರೀಕ್ಷೆಯಲ್ಲಿದ್ದೆ ಕಾವ್ಯ ಎಂದಾಗ ಅವಳು ಅಚ್ಚರಿಗೊಂಡಳು. ನನಗೆ ಗೊತ್ತಿತ್ತು ನೀವು ನನ್ನನ್ನು ಹುಡುಕಿಕೊಂಡು ಬರುತ್ತೀರಾ ಎಂದು ಹೇಳಿ ಅವನು ಅವಳ ಮುಂದೆ ಒಂದು ಗುಲಾಬಿಯನ್ನು ಇಟ್ಟ. ಅವರಿಬ್ಬರು ಗಂಟೆಗಟ್ಟಲೆ ಮಾತನಾಡಿದರು. ಮಾತು ಕೇವಲ ಪುಸ್ತಕ ಅಥವಾ ಕೆಲಸದ ಬಗ್ಗೆ ಇರಲಿಲ್ಲ, ಅದು ಕನಸುಗಳು, ಭವಿಷ್ಯ ಮತ್ತು ಪರಸ್ಪರ ಭಾವನೆಗಳ ಆಳಕ್ಕಿಳಿದಿತ್ತು. ಅರ್ಜುನ್ ಅವಳನ್ನು ನೇರವಾಗಿ ನೋಡುತ್ತಾ ಅವಳ ಮನಸ್ಸಿನ ಮೂಲೆಯಲ್ಲಿ ಅಡಗಿದ್ದ ಪ್ರಶ್ನೆಗಳಿಗೆ ಉತ್ತರ ನೀಡುತ್ತಿದ್ದ. ಅವಳ ಮುಖದ ಕಾಂತಿ, ಅವಳ ಆಳವಾದ ಆಸಕ್ತಿ ಮತ್ತು ಸಂವೇದನಾಶೀಲತೆಯನ್ನು ಅವನು ಮೆಚ್ಚಿದ. ಮಾತಿನ ನಡುವೆ ಅವರ ಕಾಫಿಯ ಲೋಟಗಳು ಆಕಸ್ಮಿಕವಾಗಿ ಸ್ಪರ್ಶವಾದಾಗ ಆ ಸ್ಪರ್ಶದ ವಿದ್ಯುತ್ ಕಾವ್ಯಳ ಇಡೀ ದೇಹಕ್ಕೆ ಹಬ್ಬಿತು. ಆ ಮಾತುಕತೆ ಸಾಮಾನ್ಯ ಪರಿಚಯಕ್ಕಿಂತ ಹೆಚ್ಚು ಆಳಕ್ಕೆ ಇಳಿಯುತ್ತಿರುವುದು ಅವರಿಬ್ಬರಿಗೂ ಗೊತ್ತಿತ್ತು. ಅರ್ಜುನ್ನ ಪ್ರತಿಯೊಂದು ಮಾತು, ಅವನ ಪ್ರತಿಯೊಂದು ನೋಟವೂ ಅವಳನ್ನು ತನ್ನ ಮಾದಕವಾಗಿ ಸೆಳೆಯುತ್ತಿತ್ತು. ಮಾತು ಮುಗಿದ ನಂತರ ರಾತ್ರಿ ಕತ್ತಲೆ ಕವಿದಿತ್ತು. ಅರ್ಜುನ್ ತನ್ನ ಬೈಕ್ನಲ್ಲಿ ಅವಳನ್ನು ಮನೆಗೆ ಬಿಡುವುದಾಗಿ ಹೇಳಿದ. ಮಳೆಯ ತುಂತುರು ಮತ್ತೆ ಶುರುವಾಗಿತ್ತು. ಬೈಕ್ನಲ್ಲಿ ಅವರಿಬ್ಬರೂ ಹತ್ತಿರ ಕುಳಿತಾಗ ಅರ್ಜುನ್ನ ಬೆನ್ನಿನ ಬಿಸುಪು ಕಾವ್ಯಳಿಗೆ ಒಂದು ಅಭೇದ್ಯವಾದ ಭದ್ರತೆಯನ್ನು ಒದಗಿಸಿತು. ಅವರು ಕಾವ್ಯಳ ಮನೆಯ ಬಾಗಿಲಿಗೆ ಬಂದಾಗ ಮಳೆ ಜೋರಾಗಿತ್ತು. ಅರ್ಜುನ್ ಬೈಕ್ ನಿಲ್ಲಿಸಿ ಅವಳ ಹೆಗಲ ಮೇಲೆ ಸೌಮ್ಯವಾಗಿ ಕೈ ಇಟ್ಟ. ಒಳಗೆ ಹೋಗಿ ಕಾವ್ಯ, ಇಲ್ಲವಾದರೆ ನೆನೆಯುತ್ತೀರಿಯೇ ಎಂದಾಗ ಅವನ ಧ್ವನಿಯಲ್ಲಿ ಒಂದು ಕಾಳಜಿ ಮತ್ತು ಆಳವಾದ ಪ್ರೀತಿಯಿತ್ತು. ಆ ಸ್ಪರ್ಶ ಗಾಢವಾದ ಪ್ರೀತಿಯ ಒಂದು ಪ್ರಾರಂಭವಾಗಿತ್ತು.
ಕಾವ್ಯ ಒಳಗೆ ಹೋಗಲು ಮನಸ್ಸು ಮಾಡದೆ ಒಳಗೆ ಬಂದು ಒಂದು ಕಪ್ ಬಿಸಿ ಚಾ ಕುಡಿಯುತ್ತೀರಾ ಎಂದು ಕೇಳಿದಳು. ಅರ್ಜುನ್ ಅವಳ ಕಣ್ಣುಗಳಲ್ಲಿನ ತೀವ್ರತೆಯನ್ನು ನೋಡಿ ಖಂಡಿತ ಎಂದ. ಅವರು ಒಳಗೆ ಬಂದ ನಂತರ ಕಾವ್ಯ ಚಾ ತಯಾರಿಸಲು ಅಡುಗೆ ಮನೆಗೆ ಹೋದಳು. ಆದರೆ ಅರ್ಜುನ್ನ ಕಣ್ಣುಗಳು ಆಕೆಯ ನವಿರಾದ ಕುತ್ತಿಗೆ ಮತ್ತು ಕೈಗಳ ಮೇಲಿದ್ದವು. ಅವನು ಬಾಗಿಲ ಬಳಿ ನಿಂತು ಅವಳನ್ನು ನೋಡುತ್ತಿದ್ದ. ಆ ಅಡುಗೆ ಮನೆಯ ಮಂದ ಬೆಳಕಿನಲ್ಲಿ ಕಾವ್ಯಳ ಸೌಂದರ್ಯವು ಮಾದಕವಾಗಿ ಪ್ರಜ್ವಲಿಸುತ್ತಿತ್ತು. ಚಾ ಕುಡಿಯುವಾಗ ಅರ್ಜುನ್, ನೀವು ಬರೀ ಸುಂದರವಾಗಿಲ್ಲ, ನಿಮ್ಮ ಆತ್ಮವೂ ಅಷ್ಟೇ ಶುದ್ಧವಾಗಿದೆ ಎಂದಾಗ ಕಾವ್ಯ ಒಂದು ರೊಮ್ಯಾಂಟಿಕ್ ನಗುವನ್ನು ನೀಡಿದಳು. ಅವಳ ನಗು ಅರ್ಜುನ್ನ ಹೃದಯವನ್ನು ಇನ್ನಷ್ಟು ಸವರಿದಂತೆ ಆಯಿತು. ಅವನು ಚಾ ಲೋಟವನ್ನು ಕೆಳಗಿಟ್ಟು, ಕಾವ್ಯ, ನಾನು ನಿಮ್ಮನ್ನು ಮೊದಲು ನೋಡಿದ ದಿನದಿಂದ ನಿಮ್ಮ ನಗು ನನ್ನನ್ನು ಪ್ರೀತಿಯ ದಾಸನನ್ನಾಗಿ ಮಾಡಿದೆ. ನನ್ನ ಹೃದಯ ಇಡೀ ದಿನ ನಿಮ್ಮ ಬಗ್ಗೆಯೇ ಮಾತಾಡುತ್ತಿರುತ್ತದೆ ಎಂದು ನೇರವಾಗಿ ಹೇಳಿದ. ಆ ಪ್ರಾಮಾಣಿಕವಾದ ಮಾತು ಕಾವ್ಯಳನ್ನು ಕರಗಿಸಿತು. ಅವಳು ಅವನ ಕಡೆ ತಿರುಗಿ ನಿಂತು, ಅರ್ಜುನ್, ನಿಮ್ಮ ಕಣ್ಣುಗಳು ನನ್ನೊಂದಿಗೆ ಮಾತನಾಡುತ್ತಿವೆ ಎಂಬುದು ನನಗೂ ಗೊತ್ತಿತ್ತು. ನಿಮ್ಮ ಧ್ವನಿ, ನಿಮ್ಮ ಸ್ಪರ್ಶ ಎಲ್ಲವೂ ನನಗೆ ಹೊಸ ಲೋಕವನ್ನು ತೋರಿಸಿವೆ ಎಂದಳು. ಆ ಮಾತುಗಳ ವಿನಿಮಯವು ರೊಮ್ಯಾಂಟಿಕ್ ಕವಿತೆಯಾಗಿ ಮಾರ್ಪಟ್ಟಿತ್ತು. ಅವರಿಬ್ಬರ ನಡುವಿನ ಮೌನ ಮಾತಿಗಿಂತ ಹೆಚ್ಚು ಸದ್ದು ಮಾಡುತ್ತಿತ್ತು. ಕೊನೆಗೆ ಕಾವ್ಯ ಅವನ ಕಣ್ಣುಗಳಲ್ಲಿನ ತೀವ್ರತೆಯನ್ನು ನೋಡಿ ನಿಧಾನವಾಗಿ ಅವನತ್ತ ಹೆಜ್ಜೆ ಹಾಕಿದಳು. ಅರ್ಜುನ್ ಅವಳನ್ನು ನವಿರಾಗಿ ಆದರೆ ದೃಢವಾಗಿ ತನ್ನ ಬಾಹುಗಳಲ್ಲಿ ಸೆಳೆದಾಗ ಕಾವ್ಯಳ ದೇಹದ ಪ್ರತಿ ಅಣುವು ಅವಳ ಹೃದಯದ ಬಡಿತವನ್ನು ಅನುಭವಿಸುತ್ತಿತ್ತು. ಆ ಕ್ಷಣದಲ್ಲಿ ಅವನ ಗಟ್ಟಿ ತೋಳುಗಳಲ್ಲಿ ಅವಳಿಗೆ ಇಡೀ ವಿಶ್ವವೇ ಸಿಕ್ಕಂತೆ ಭಾಸವಾಯಿತು. ಅವನು ಅವಳ ಮುಖವನ್ನು ತನ್ನ ಅಂಗೈಯಲ್ಲಿ ಹಿಡಿದು ಆಳವಾದ ಪ್ರೀತಿಯ ಚುಂಬನ ನೀಡಿದ. ಆ ಚುಂಬನ ಕೇವಲ ತುಟಿಗಳ ಸ್ಪರ್ಶವಾಗಿರದೆ ಅವರ ಎರಡು ಆತ್ಮಗಳ ಬೆಸುಗೆಯಂತಿತ್ತು. ಅಲ್ಲಿ ಯಾವುದೇ ಮಾತಿರಲಿಲ್ಲ, ಕೇವಲ ಪ್ರೀತಿ ಮತ್ತು ಮಾದಕವಾದ ಭಾವನೆಗಳು ಮಾತ್ರ ಇದ್ದವು. ಕಾವ್ಯ ವರ್ಷಗಳಿಂದ ತಾನು ಹಂಬಲಿಸಿದ್ದ ಆ ತೃಪ್ತಿಯನ್ನು ಅಂದು ಸಂಪೂರ್ಣವಾಗಿ ಅನುಭವಿಸಿದಳು. ಅದಾದ ಮೇಲೆ ಆ ರಾತ್ರಿ ಅವರಿಬ್ಬರೂ ಸುದೀರ್ಘ ಸಮಯ ಮಾತನಾಡುತ್ತಾ ಕುಳಿತರು. ಪ್ರೀತಿಯ ಹೊರತಾಗಿ ಅವರು ತಮ್ಮ ಕನಸುಗಳು, ಭಯಗಳು ಮತ್ತು ಭವಿಷ್ಯದ ಬಗ್ಗೆ ಹಂಚಿಕೊಂಡರು. ಅಂದು ಅವರ ನಡುವೆ ಪ್ರೀತಿಯ ಬಲವಾದ ಅಡಿಪಾಯ ಸಿದ್ಧವಾಯಿತು. ಆದರೆ ಗೆಳೆಯರೇ, ಕಾವ್ಯ ಮತ್ತು ಅರ್ಜುನ್ ಅವರ ಈ ಪ್ರೇಮಕತೆ ಬಹಳ ಸುಂದರವಾಗಿ ಕೊನೆಗೊಂಡಿದೆ. ನಿಜ ಜೀವನವೂ ಹಾಗಲ್ಲ. ಎಲ್ಲ ಪ್ರೇಮಕತೆಗಳು ಸುಖಾಂತವಾಗುವುದಿಲ್ಲ. ಇಂತಹ ಕಾಲ್ಪನಿಕ ಕತೆಗಳು ಕೇವಲ ಮನೋರಂಜನೆಗಾಗಿ ಇರುತ್ತವೆ. ಅವುಗಳನ್ನು ಎಂದಿಗೂ ಗಂಭೀರವಾಗಿ ತೆಗೆದುಕೊಳ್ಳಬಾರದು. ನಾವು ನಮ್ಮ ಸಮಾಜದಲ್ಲಿ ನ್ಯಾಯಸಮ್ಮತವಾಗಿ ಬದುಕಬೇಕು. ಕಾನೂನು ಮತ್ತು ಸಮಾಜದ ನಿಯಮಗಳನ್ನು ಗೌರವಿಸಬೇಕು. ಯಾಕೆಂದರೆ ಇಂತಹ ಕಾಲ್ಪನಿಕ ಘಟನೆಗಳನ್ನು ನಾವು ನಿಜ ಜೀವನದಲ್ಲಿ ಅಳವಡಿಸಿಕೊಂಡರೆ ಕಾವ್ಯಳ ಮೊದಲಿನ ಏಕಾಂತ ಮತ್ತು ತಳಮಳಕ್ಕಿಂತ ಹೆಚ್ಚಿನ ಸಮಸ್ಯೆಗಳು ಬರಬಹುದು. ಪ್ರೀತಿಯನ್ನು ನ್ಯಾಯಸಮ್ಮತವಾದ ದಾರಿಯಲ್ಲಿ ಕಂಡುಕೊಳ್ಳಬೇಕು. ಇಂತಹ ಮಾದಕವಾದ ಕತೆಗಳು ಕೇವಲ ಸಾಹಿತ್ಯದ ಒಂದು ಭಾಗ. ಅವುಗಳು ಸ್ಫೂರ್ತಿಯಾಗಬಾರದು. ಬದಲಿಗೆ ನಮ್ಮ ಜೀವನವನ್ನು ಉತ್ತಮಗೊಳಿಸುವ ಮತ್ತು ಒಳ್ಳೆಯ ನಡತೆಯನ್ನು ಕಲಿಸುವ ಕತೆಗಳನ್ನು ಓದಿ ಸ್ಫೂರ್ತಿ ಪಡೆಯಬೇಕು. ಕಾವ್ಯ ಮತ್ತು ಅರ್ಜುನ್ ಅವರ ಕಥೆಯಲ್ಲಿನ ಭಾವನಾತ್ಮಕ ತೀವ್ರತೆಯನ್ನು ನಾವು ಪ್ರಶಂಸಿಸಬಹುದು, ಆದರೆ ನಿಜ ಜೀವನದಲ್ಲಿ ಜವಾಬ್ದಾರಿಯುತವಾಗಿ ಮತ್ತು ಸಭ್ಯರಾಗಿ ಜೀವನ ನಡೆಸಬೇಕು. ಹಾಗಾಗಿ ಸ್ನೇಹಿತರೆ, ಈ ಕತೆ ಇಷ್ಟವಾಗಿದ್ದರೆ ಒಂದು ಲೈಕ್ ನೀಡಿ ಮತ್ತು ಮುಂದಿನ ಹೊಸ ಕತೆಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೆನಪಿರಲಿ, ಯಾವಾಗಲೂ ಒಳ್ಳೆಯ ಜೀವನ ನಡೆಸಿ, ಯಾವುದೇ ತಪ್ಪುಗಳು ನಡೆಯದಂತೆ ಎಚ್ಚರಿಕೆ ವಹಿಸಿ.